ಇಂದು ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಏನು ರಾಜ್ಯದ ಪ್ರಮುಖ ದೇವಾಲಯಗಳನ್ನ ಬೆಳಗ್ಗೆ 10 ಗಂಟೆಯಿಂದನೇ ಬಂದ್ ಮಾಡಲಾಗ್ತಾ ಇದೆ. ಅದೇ ರೀತಿ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಕೂಡ ಏನು ರಕ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಈಗಾಗಲೇ 10 ಗಂಟೆಗೆ ದೇವಾಲಯದ ಬಾಗಿಲನ್ನ ಕ್ಲೋಸ್ ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಕೂಡ ಇವತ್ತು ಮಂಗಳವಾರ ಆದ ಹಿನ್ನೆಲೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬೆಳಗ್ಗೆಯಿಂದನೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ಜೊತೆಗೆ ಈಗಾಗಲೇ ಗ್ರಹಣ ಹಿನ್ನೆಲೆಯಲ್ಲಿ ಈಗ 10 ಗಂಟೆಗೆ ದೇವಾಲಯದ ಬಾಗಿಲನ್ನ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಈಗ ಬಂದ್ ಮಾಡಿದ ನಂತರ ಸಂಜೆ 7:15 ನಂತರ ಈಗ ದೇವಾಲಯದ ಒಂದು ಬಾಗಿಲನ್ನ ಓಪನ್ ಮಾಡಿ ಏನು ಇಲ್ಲಿ ದೇವಾಲಯದ ಆವರಣವನ್ನ ಶುದ್ಧೀಕರಿಸಿ ತದನಂತರ ಭಕ್ತಾದಿಗಳಿಗೆ ಒಂದು ದರ್ಶನದ ವ್ಯವಸ್ಥೆಯನ್ನ ಮಾಡಲಿಕ್ಕೂ ಕೂಡ ಈಗ ದೇವಾಲಯದ ಆಡಳಿತ ಮಂಡಳಿ ಸೂಚನೆ ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಗರ್ಭಗುಡಿಯನ್ನ ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬರುವಂತಹ ಭಕ್ತಾದಿಗಳು ಇಲ್ಲೇ ನಮಸ್ಕಾರ ಹಾಕ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಜೊತೆಗೆ ಗ್ರಹಣದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ದೇವರಿಗೆ ಬೆಳಗ್ಗೆನೇ ಈಗಾಗಲೇ ಮಹಾಮಂಗಳಾರತಿ ಆಗಿರ್ಬೋದು, ಜೊತೆಗೆ ಅಭಿಷೇಕ ಎಲ್ಲ ನೆರವೇರಿಸಿ ಈಗ ದೇವಾಲಯನ ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಇನ್ನು ನಾನು ದೇವಾಲಯದ ಈಗ ಗರ್ಭಗುಡಿ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಇನ್ನು ದೇವಾಲಯದ ಒಳಭಾಗದಲ್ಲಿ ಈಗಾಗಲೇ ಅರ್ಚಕರು ಕೂಡ ಬರ್ತಾ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸ್ವಾಮಿಗಳ ಈಗ ಎಷ್ಟೊತ್ತಿಗೆ ಈಗ ಬಂದಾಗಿದೆ, ತದನಂತರ ಈಗ ಭಕ್ತಾದಿಗಳಿಗೆ ಯಾವಾಗ ಈಗ ಅವಕಾಶ ಇರುತ್ತೆ ತಿರುಗಿ ನಂತರ? ಯೋಗಿ ಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಯುಕ್ತ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ 10 ಗಂಟೆಗೆ ಸಂಪೂರ್ಣವಾಗಿ ಬಂದ್ ಮಾಡಿರ್ತೀವಿ. ಗ್ರಹಣ ಸ್ಪರ್ಶಕಾಲ 3:15ರಿಂದ ಮೋಕ್ಷಕಾಲ 6:45ವರೆಗೂ ಇರುತ್ತೆ. ಮೋಕ್ಷ ಆದ ನಂತರ ಮತ್ತೆ ದೇವಾಲಯಗಳನ್ನ ತೆಗೆದು ಶುದ್ಧಿ ಪುಣ್ಯಾಹ ಎಲ್ಲ ಮಾಡಿ ಪ್ರದೋಷಕಾಲದಲ್ಲಿ ಮತ್ತೆ ಸ್ವಾಮಿಗೆ ವಿಶೇಷವಾದಂತಹ ಸೇವೆ ಪೂಜೆಗಳನ್ನೆಲ್ಲ ಮಾಡಿ ಆದ ನಂತರ ಮತ್ತೆ 7:45ಕ್ಕೆ ಮತ್ತೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇವತ್ತು ಇದು ಒಳ್ಳೆಯ ಈ ಗ್ರಹಣದ ವಿಚಾರವಾಗಿ ಹೇಳೋದಾದರೆ ಏನು ಹೇಳ್ತೀರಿ? ಗ್ರಹಣ ವಿಚಾರವಾಗಿ ಹೇಳೋದಾದರೆ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬರೀ ಮೋಕ್ಷಕಾಲ ಮಾತ್ರ ಕಾಣೋದ್ರಿಂದ ಅಷ್ಟು ತುಂಬ ಪ್ರಧಾನವಾದಂತಹ ಈ ಪ್ರಭಾವ ಜನಗಳ ಮೇಲೆ ಬೀಳೋದಿಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಆದಷ್ಟು ಇಷ್ಟ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಚಂದ್ರಬಿಂಬವನ್ನು ದಾನ ಕೊಡೋದು ಒಳ್ಳೆಯದು. ಇದು ಏನು ಘಾಟಿ ಪ್ರಧಾನ ಅರ್ಚಕರು ಹೇಳುವಂಥ ಮಾತು. ಈಗಾಗಲೇ ದೇವಾಲಯ ಬಾಗಿಲನ್ನು ಹಾಕಲಾಗಿದೆ. ಜೊತೆಗೆ ಸಂಜೆ 7:15 ನಂತರ ಭಕ್ತಾದಿಗಳಿಗೆ ಘಾಟಿ ಸುಬ್ರಹ್ಮಣ್ಯ ದೇವರ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಮೋನಿ ಕೂಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇಂದು ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಏನು ರಾಜ್ಯದ ಪ್ರಮುಖ ದೇವಾಲಯಗಳನ್ನ ಬೆಳಗ್ಗೆ 10 ಗಂಟೆಯಿಂದನೇ ಬಂದ್ ಮಾಡಲಾಗ್ತಾ ಇದೆ. ಅದೇ ರೀತಿ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಕೂಡ ಏನು ರಕ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಈಗಾಗಲೇ 10 ಗಂಟೆಗೆ ದೇವಾಲಯದ ಬಾಗಿಲನ್ನ ಕ್ಲೋಸ್ ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಕೂಡ ಇವತ್ತು ಮಂಗಳವಾರ ಆದ ಹಿನ್ನೆಲೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬೆಳಗ್ಗೆಯಿಂದನೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ಜೊತೆಗೆ ಈಗಾಗಲೇ ಗ್ರಹಣ ಹಿನ್ನೆಲೆಯಲ್ಲಿ ಈಗ 10 ಗಂಟೆಗೆ ದೇವಾಲಯದ ಬಾಗಿಲನ್ನ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಈಗ ಬಂದ್ ಮಾಡಿದ ನಂತರ ಸಂಜೆ 7:15 ನಂತರ ಈಗ ದೇವಾಲಯದ ಒಂದು ಬಾಗಿಲನ್ನ ಓಪನ್ ಮಾಡಿ ಏನು ಇಲ್ಲಿ ದೇವಾಲಯದ ಆವರಣವನ್ನ ಶುದ್ಧೀಕರಿಸಿ ತದನಂತರ ಭಕ್ತಾದಿಗಳಿಗೆ ಒಂದು ದರ್ಶನದ ವ್ಯವಸ್ಥೆಯನ್ನ ಮಾಡಲಿಕ್ಕೂ ಕೂಡ ಈಗ ದೇವಾಲಯದ ಆಡಳಿತ ಮಂಡಳಿ ಸೂಚನೆ ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಗರ್ಭಗುಡಿಯನ್ನ ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬರುವಂತಹ ಭಕ್ತಾದಿಗಳು ಇಲ್ಲೇ ನಮಸ್ಕಾರ ಹಾಕ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಜೊತೆಗೆ ಗ್ರಹಣದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ದೇವರಿಗೆ ಬೆಳಗ್ಗೆನೇ ಈಗಾಗಲೇ ಮಹಾಮಂಗಳಾರತಿ ಆಗಿರ್ಬೋದು, ಜೊತೆಗೆ ಅಭಿಷೇಕ ಎಲ್ಲ ನೆರವೇರಿಸಿ ಈಗ ದೇವಾಲಯನ ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಇನ್ನು ನಾನು ದೇವಾಲಯದ ಈಗ ಗರ್ಭಗುಡಿ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಇನ್ನು ದೇವಾಲಯದ ಒಳಭಾಗದಲ್ಲಿ ಈಗಾಗಲೇ ಅರ್ಚಕರು ಕೂಡ ಬರ್ತಾ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸ್ವಾಮಿಗಳ ಈಗ ಎಷ್ಟೊತ್ತಿಗೆ ಈಗ ಬಂದಾಗಿದೆ, ತದನಂತರ ಈಗ ಭಕ್ತಾದಿಗಳಿಗೆ ಯಾವಾಗ ಈಗ ಅವಕಾಶ ಇರುತ್ತೆ ತಿರುಗಿ ನಂತರ? ಯೋಗಿ ಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಯುಕ್ತ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ 10 ಗಂಟೆಗೆ ಸಂಪೂರ್ಣವಾಗಿ ಬಂದ್ ಮಾಡಿರ್ತೀವಿ. ಗ್ರಹಣ ಸ್ಪರ್ಶಕಾಲ 3:15ರಿಂದ ಮೋಕ್ಷಕಾಲ 6:45ವರೆಗೂ ಇರುತ್ತೆ. ಮೋಕ್ಷ ಆದ ನಂತರ ಮತ್ತೆ ದೇವಾಲಯಗಳನ್ನ ತೆಗೆದು ಶುದ್ಧಿ ಪುಣ್ಯಾಹ ಎಲ್ಲ ಮಾಡಿ ಪ್ರದೋಷಕಾಲದಲ್ಲಿ ಮತ್ತೆ ಸ್ವಾಮಿಗೆ ವಿಶೇಷವಾದಂತಹ ಸೇವೆ ಪೂಜೆಗಳನ್ನೆಲ್ಲ ಮಾಡಿ ಆದ ನಂತರ ಮತ್ತೆ 7:45ಕ್ಕೆ ಮತ್ತೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇವತ್ತು ಇದು ಒಳ್ಳೆಯ ಈ ಗ್ರಹಣದ ವಿಚಾರವಾಗಿ ಹೇಳೋದಾದರೆ ಏನು ಹೇಳ್ತೀರಿ? ಗ್ರಹಣ ವಿಚಾರವಾಗಿ ಹೇಳೋದಾದರೆ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬರೀ ಮೋಕ್ಷಕಾಲ ಮಾತ್ರ ಕಾಣೋದ್ರಿಂದ ಅಷ್ಟು ತುಂಬ ಪ್ರಧಾನವಾದಂತಹ ಈ ಪ್ರಭಾವ ಜನಗಳ ಮೇಲೆ ಬೀಳೋದಿಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಆದಷ್ಟು ಇಷ್ಟ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಚಂದ್ರಬಿಂಬವನ್ನು ದಾನ ಕೊಡೋದು ಒಳ್ಳೆಯದು.
ಇದು ಏನು ಘಾಟಿ ಪ್ರಧಾನ ಅರ್ಚಕರು ಹೇಳುವಂಥ ಮಾತು. ಈಗಾಗಲೇ ದೇವಾಲಯ ಬಾಗಿಲನ್ನು ಹಾಕಲಾಗಿದೆ. ಜೊತೆಗೆ ಸಂಜೆ 7:30 ನಂತರ ಭಕ್ತಾದಿಗಳಿಗೆ ಘಾಟಿ ಸುಬ್ರಹ್ಮಣ್ಯ ದೇವರ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾಮನ್ ಮೋನಿ ಕೂಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇಂದು ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಏನು ರಾಜ್ಯದ ಪ್ರಮುಖ ದೇವಾಲಯಗಳನ್ನ ಬೆಳಗ್ಗೆ 10 ಗಂಟೆಯಿಂದನೇ ಬಂದ್ ಮಾಡಲಾಗ್ತಾ ಇದೆ. ಅದೇ ರೀತಿ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಕೂಡ ಏನು ರಕ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಈಗಾಗಲೇ 10 ಗಂಟೆಗೆ ದೇವಾಲಯದ ಬಾಗಿಲನ್ನ ಕ್ಲೋಸ್ ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಕೂಡ ಇವತ್ತು ಮಂಗಳವಾರ ಆದ ಹಿನ್ನೆಲೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬೆಳಗ್ಗೆಯಿಂದನೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ಜೊತೆಗೆ ಈಗಾಗಲೇ ಗ್ರಹಣ ಹಿನ್ನೆಲೆಯಲ್ಲಿ ಈಗ 10 ಗಂಟೆಗೆ ದೇವಾಲಯದ ಬಾಗಿಲನ್ನ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಈಗ ಬಂದ್ ಮಾಡಿದ ನಂತರ ಸಂಜೆ 7:30 ನಂತರ ಈಗ ದೇವಾಲಯದ ಒಂದು ಬಾಗಿಲನ್ನು ಓಪನ್ ಮಾಡಿ ಏನು ಇಲ್ಲಿ ದೇವಾಲಯದ ಆವರಣವನ್ನು ಶುದ್ಧೀಕರಿಸಿ ತದನಂತರ ಭಕ್ತಾದಿಗಳಿಗೆ ಒಂದು ದರ್ಶನದ ವ್ಯವಸ್ಥೆಯನ್ನು ಮಾಡಲಿಕ್ಕೂ ಕೂಡ ಈಗ ದೇವಾಲಯದ ಆಡಳಿತ ಮಂಡಳಿ ಸೂಚನೆ ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಗರ್ಭಗುಡಿಯನ್ನು ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬರುವಂತಹ ಭಕ್ತಾದಿಗಳು ಇಲ್ಲೇ ನಮಸ್ಕಾರ ಹಾಕ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಜೊತೆಗೆ ಗ್ರಹಣದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ದೇವರಿಗೆ ಬೆಳಗ್ಗೆನೇ ಈಗಾಗಲೇ ಮಹಾಮಂಗಳಾರತಿ ಆಗಿರ್ಬೋದು, ಜೊತೆಗೆ ಅಭಿಷೇಕ ಎಲ್ಲ ನೆರವೇರಿಸಿ ಈಗ ದೇವಾಲಯನ ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಇನ್ನು ನಾನು ದೇವಾಲಯದ ಈಗ ಗರ್ಭಗುಡಿ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಇನ್ನು ದೇವಾಲಯದ ಒಳಭಾಗದಲ್ಲಿ ಈಗಾಗಲೇ ಅರ್ಚಕರು ಕೂಡ ಬರ್ತಾ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸ್ವಾಮಿಗಳ ಈಗ ಎಷ್ಟೊತ್ತಿಗೆ ಈಗ ಬಂದಾಗಿದೆ, ತದನಂತರ ಈಗ ಭಕ್ತಾದಿಗಳಿಗೆ ಯಾವಾಗ ಈಗ ಅವಕಾಶ ಇರುತ್ತೆ ತಿರುಗಿ ನಂತರ? ಯೋಗಿ ಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಯುಕ್ತ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ 10 ಗಂಟೆಗೆ ಸಂಪೂರ್ಣವಾಗಿ ಬಂದ್ ಮಾಡಿರ್ತೀವಿ. ಗ್ರಹಣ ಸ್ಪರ್ಶಕಾಲ 3:15ರಿಂದ ಮೋಕ್ಷಕಾಲ 6:45ವರೆಗೂ ಇರುತ್ತೆ. ಮೋಕ್ಷ ಆದ ನಂತರ ಮತ್ತೆ ದೇವಾಲಯಗಳನ್ನ ತೆಗೆದು ಶುದ್ಧಿ ಪುಣ್ಯಾಹ ಎಲ್ಲ ಮಾಡಿ ಪ್ರದೋಷಕಾಲದಲ್ಲಿ ಮತ್ತೆ ಸ್ವಾಮಿಗೆ ವಿಶೇಷವಾದಂತಹ ಸೇವೆ ಪೂಜೆಗಳನ್ನೆಲ್ಲ ಮಾಡಿ ಆದ ನಂತರ ಮತ್ತೆ 7:45ಕ್ಕೆ ಮತ್ತೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇವತ್ತು ಇದು ಒಳ್ಳೆಯ ಈ ಗ್ರಹಣದ ವಿಚಾರವಾಗಿ ಹೇಳೋದಾದರೆ ಏನು ಹೇಳ್ತೀರಿ? ಗ್ರಹಣ ವಿಚಾರವಾಗಿ ಹೇಳೋದಾದರೆ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬರೀ ಮೋಕ್ಷಕಾಲ ಮಾತ್ರ ಕಾಣೋದ್ರಿಂದ ಅಷ್ಟು ತುಂಬ ಪ್ರಧಾನವಾದಂತಹ ಈ ಪ್ರಭಾವ ಜನಗಳ ಮೇಲೆ ಬೀಳೋದಿಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಆದಷ್ಟು ಇಷ್ಟ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಚಂದ್ರಬಿಂಬವನ್ನು ದಾನ ಕೊಡೋದು ಒಳ್ಳೆಯದು. ಇದು ಏನು ಘಾಟಿ ಪ್ರಧಾನ ಅರ್ಚಕರು ಹೇಳುವಂಥ ಮಾತು. ಈಗಾಗಲೇ ದೇವಾಲಯ ಬಾಗಿಲನ್ನು ಹಾಕಲಾಗಿದೆ. ಜೊತೆಗೆ ಸಂಜೆ 7:30 ನಂತರ ಭಕ್ತಾದಿಗಳಿಗೆ ಘಾಟಿ ಸುಬ್ರಹ್ಮಣ್ಯ ದೇವರ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾಮನ್ ಮೋನಿ ಕೂಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇಂದು ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಏನು ರಾಜ್ಯದ ಪ್ರಮುಖ ದೇವಾಲಯಗಳನ್ನ ಬೆಳಗ್ಗೆ 10 ಗಂಟೆಯಿಂದನೇ ಬಂದ್ ಮಾಡಲಾಗ್ತಾ ಇದೆ. ಅದೇ ರೀತಿ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಕೂಡ ಏನು ರಕ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಈಗಾಗಲೇ 10 ಗಂಟೆಗೆ ದೇವಾಲಯದ ಬಾಗಿಲನ್ನು ಕ್ಲೋಸ್ ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಕೂಡ ಇವತ್ತು ಮಂಗಳವಾರ ಆದ ಹಿನ್ನೆಲೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬೆಳಗ್ಗೆಯಿಂದನೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ಜೊತೆಗೆ ಈಗಾಗಲೇ ಗ್ರಹಣ ಹಿನ್ನೆಲೆಯಲ್ಲಿ ಈಗ 10 ಗಂಟೆಗೆ ದೇವಾಲಯದ ಬಾಗಿಲನ್ನು ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಈಗ ಬಂದ್ ಮಾಡಿದ ನಂತರ ಸಂಜೆ 7:30 ನಂತರ ಈಗ ದೇವಾಲಯದ ಒಂದು ಬಾಗಿಲನ್ನು ಓಪನ್ ಮಾಡಿ ಏನು ಇಲ್ಲಿ ದೇವಾಲಯದ ಆವರಣವನ್ನು ಶುದ್ಧೀಕರಿಸಿ ತದನಂತರ ಭಕ್ತಾದಿಗಳಿಗೆ ಒಂದು ದರ್ಶನದ ವ್ಯವಸ್ಥೆಯನ್ನು ಮಾಡಲಿಕ್ಕೂ ಕೂಡ ಈಗ ದೇವಾಲಯದ ಆಡಳಿತ ಮಂಡಳಿ ಸೂಚನೆ ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಗರ್ಭಗುಡಿಯನ್ನು ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬರುವಂತಹ ಭಕ್ತಾದಿಗಳು ಇಲ್ಲೇ ನಮಸ್ಕಾರ ಹಾಕ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಜೊತೆಗೆ ಗ್ರಹಣದ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ದೇವರಿಗೆ ಬೆಳಗ್ಗೆನೇ ಈಗಾಗಲೇ ಮಹಾಮಂಗಳಾರತಿ ಆಗಿರ್ಬೋದು, ಜೊತೆಗೆ ಅಭಿಷೇಕ ಎಲ್ಲ ನೆರವೇರಿಸಿ ಈಗ ದೇವಾಲಯನ ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಇನ್ನು ನಾನು ದೇವಾಲಯದ ಈಗ ಗರ್ಭಗುಡಿ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಇನ್ನು ದೇವಾಲಯದ ಒಳಭಾಗದಲ್ಲಿ ಈಗಾಗಲೇ ಅರ್ಚಕರು ಕೂಡ ಬರ್ತಾ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸ್ವಾಮಿಗಳ ಈಗ ಎಷ್ಟೊತ್ತಿಗೆ ಈಗ ಬಂದಾಗಿದೆ, ತದನಂತರ ಈಗ ಭಕ್ತಾದಿಗಳಿಗೆ ಯಾವಾಗ ಈಗ ಅವಕಾಶ ಇರುತ್ತೆ ತಿರುಗಿ ನಂತರ? ಯೋಗಿ ಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರನಿಲಯಂ ಸುಬ್ರಹ್ಮಣ್ಯಮಹಂ ಭಜೆ. ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಯುಕ್ತ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ 10 ಗಂಟೆಗೆ ಸಂಪೂರ್ಣವಾಗಿ ಬಂದ್ ಮಾಡಿರ್ತೀವಿ. ಗ್ರಹಣ ಸ್ಪರ್ಶಕಾಲ 3:15ರಿಂದ ಮೋಕ್ಷಕಾಲ 6:45ವರೆಗೂ ಇರುತ್ತೆ. ಮೋಕ್ಷ ಆದ ನಂತರ ಮತ್ತೆ ದೇವಾಲಯಗಳನ್ನ ತೆಗೆದು ಶುದ್ಧಿ ಪುಣ್ಯಾಹ ಎಲ್ಲ ಮಾಡಿ ಪ್ರದೋಷಕಾಲದಲ್ಲಿ ಮತ್ತೆ ಸ್ವಾಮಿಗೆ ವಿಶೇಷವಾದಂತಹ ಸೇವೆ ಪೂಜೆಗಳನ್ನೆಲ್ಲ ಮಾಡಿ ಆದ ನಂತರ ಮತ್ತೆ 7:45ಕ್ಕೆ ಮತ್ತೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇವತ್ತು ಇದು ಒಳ್ಳೆಯ ಈ ಗ್ರಹಣದ ವಿಚಾರವಾಗಿ ಹೇಳೋದಾದರೆ ಏನು ಹೇಳ್ತೀರಿ? ಗ್ರಹಣ ವಿಚಾರವಾಗಿ ಹೇಳೋದಾದರೆ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬರೀ ಮೋಕ್ಷಕಾಲ ಮಾತ್ರ ಕಾಣೋದ್ರಿಂದ ಅಷ್ಟು ತುಂಬ ಪ್ರಧಾನವಾದಂತಹ ಈ ಪ್ರಭಾವ
ಜನಗಳ ಮೇಲೆ ಬೀಳೋದಿಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಆದಷ್ಟು ಇಷ್ಟ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಚಂದ್ರಬಿಂಬವನ್ನು ದಾನ ಕೊಡೋದು ಒಳ್ಳೆಯದು. ಇದು ಏನು ಘಾಟಿ ಪ್ರಧಾನ ಅರ್ಚಕರು ಹೇಳುವಂಥ ಮಾತು. ಈಗಾಗಲೇ ದೇವಾಲಯ ಬಾಗಿಲನ್ನು ಹಾಕಲಾಗಿದೆ. ಜೊತೆಗೆ ಸಂಜೆ 7:30 ನಂತರ ಭಕ್ತಾದಿಗಳಿಗೆ ಘಾಟಿ ಸುಬ್ರಹ್ಮಣ್ಯ ದೇವರ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.